ಹಾಯ್ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್. ನಾನಿವತ್ತು ಮನೆಯಿಂದ ಮಂಗಳೂರು ಹೋಗ್ತಿದ್ದೀನಿ, ಯಾಕಂದರೆ ನನ್ನ ಫ್ರೆಂಡ್ನ ಮೀಟ್ ಆಗೋಕ್ಕೆ. ಮೀಟ್ ಆಗಿದ ತಕ್ಷಣ ಹೋಗಿದ್ದೆ ತಿಂಡಿ ತಿನ್ನೋಕ್ಕೆ. ತಿಂದಾಗೇ ಹೋಗಿದ್ದೆ ರೈಲ್ವೆ ಸ್ಟೇಷನ್. ಟ್ರೈನಲ್ಲಿ ಸೀಟ್ ಸಿಕ್ತಿದ್ರೆ ಅಣ್ಣ ಸ್ಟಾರ್ಟ್ ಮಾಡಿದೆ ಅನಿಮೆ ನೋಡೋಕ್ಕೆ. ಮುರುಡೇಶ್ವರ ಬರ್ತಿದ್ದಂಗೆ ಎದ್ದು ಮುಖ ತೊಳ್ಕೊಂಡಾದ್ಮೇಲೆ ಹಂಗೆ ಊರಿಗೆ ಬಂದೇಟಿಗೆ ಯಾರು ಬರ್ತಾರೆ ಕರ್ಕೊಂಡೋಗಂದ್ರೆ ಯಾರು ಬಂದಿರಲಿಲ್ಲ. ಇಂದ ಹೊರಗೆ ಬಂದಿದ್ದಾಗೇನೆ ಕುಡ್ದಿದ್ದೆ ಎಳ್ಳು ಜ್ಯೂಸು. ಅಣ್ಣ ಫುಲ್ ಜಿಂಗಲಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಕುಡಿದ ತಕ್ಷಣ ಬಂದ ನಮ್ಮ ಡ್ರಾಪ್ ಮಾಡೋಕ್ಕೆ ಬರ್ತಡೇ ಬಾಯ್ ತಮ್ಮ. ಅಣ್ಣ ಬರ್ತಿದ್ದಂಗೆ ಹೋಗಿದ್ದೆ ನಾವು ತಿನ್ನೋಕ್ಕೆ ಚಿಕನ್ ಫ್ರೈಡ್ ರೈಸ್. ಅಣ್ಣ ಚಿಕನ್ ಫ್ರೈಡ್ ರೈಸ್ ತಂದು ಕೊಟ್ಟ. ನಾವು ಸಖತ್ತಾಗಿತ್ತು ಮಾತ್ರ ಚಿಕನ್ ಫ್ರೈಡ್ ರೈಸು. ತಿಂತಿದ್ದಂಗೆ ನೆಕ್ಸ್ಟ್ ಡೇ ಹೋಗಿದ್ದು ಬರ್ತಡೇ ಬಾಯ್ ಮನೆಗೆ, ಯಾಕಂದರೆ ಒಂದು ಕೆಲ್ಸಕ್ಕೆ ಹೋಗಿರ್ತಾನೆ. ಅದಲ್ಲೇ ಸರ್ಪ್ರೈಸ್ ಕೊಡೋ ಅಂತ ಹೋಗಿ ಬೇಕ್ರಿಗೆ ಅಣ್ಣ ಹೆಸರು ಶ್ರೀನಿವಾಸ್ ಇದ್ದಿದ್ದು ಗೋವಿಂದ ಅಂತ ಬರ್ಸ್ಬಿಟ್ಟು ಬರೀ ಇಂಥದೆಯಾ ಕೇಕ್ ತೊಗೊಂಡೋಗಿದ್ದೆ ಮನೆಗೆ ಹೋಗಿ ದಬ್ಬ ಕಳೋಣ ಅಂತ ಟೈಮ್ ನೋಡ್ತಿದ್ರೆ 10:50 ಮಲ್ಕೊಂಡು ಆಮೇಲೆ ಎದ್ದೇಳ್ತಿದ್ದಂಗೆ ಅಣ್ಣ ಫುಲ್ಲು ಜೋಶಲ್ಲಿದ್ರು. ಎಲ್ಲರೂ ಎಲ್ಲ ಪ್ಯಾಕೇಜ್ ಮಾಡ್ಕೊಂಡ್ಬಿಟ್ಟು ಬೇಕಾದ್ರೆ ಅಣ್ಣ ಗಾಂಜಾ ಕುಡ್ದಂಗೆ ಆಡ್ತಿದ್ದ. ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದಂಗೆ ಹೋಗಿದ್ದು ಅಣ್ಣ ಕೆಲಸ ಮಾಡೋ ಪ್ಲೇಸಿಗೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೋಗ್ತಿದ್ದಂಗೆ ಅಣ್ಣ ಹೊರಗೆ ನಿಂತಿದ್ದ. ಅದಕ್ಕೆ ಸ್ವಲ್ಪ ಕದ್ದಿರೋಣ ಅಂತ ಇದ್ವಿ. ಅದು ಗೊತ್ತಾಗ್ಬಾರ್ದು ಅಂತ ಅವ್ರ ತಮ್ಮನಿಗೆ ಕಳಿಸ್ಬಿಟ್ಟು ಕರ್ಕೊಂಬರಕ್ಕೆ ಹೇಳಿದ್ವಿ. ಬರ್ತಿದ್ದಂಗೆ ಅಣ್ಣ ಫುಲ್ ಗಾಬರಿ ಆಗಿಬಿಟ್ಟ. ನಮ್ಮನ್ನು ನೋಡಿ ಒಂದು ಕಡೆ ಖುಷಿ ಅಣ್ಣನಿಗೆ. ಅಣ್ಣ ಬರ್ತಡೇ ಬಗ್ಗೆ ವಿಶ್ ಮಾಡ್ತಾ ಕಂಗ್ರ್ಯಾಚುಲೇಷನ್. ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ನೋಡಿದ್ರೆ ಕ್ಯಾಂಡಲ್ ತಂದಿದ್ವಿ, ಬೆಂಕಿ ಪಟ್ಟಣನೇ ತಂದಿರಲಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆದರೂ ಪರವಾಗಿಲ್ಲ ಅಂತ ಕ್ಯಾನ್ಲ್ ಸೈಡ್ ಇಟ್ಬಿಟ್ಟು ಬರ್ತಡೇ ಬಾಯ್ ಕೇಕ್ನ ಕಟ್ ಮಾಡ್ತಾರೆ. ಕೇಕ್ ಕಟ್ಟಿಂಗ್ ಆದ ತಕ್ಷಣ ಕೊಟ್ಟಿದ್ದು ಫೋಟೋ ನೋಡ್ಬಿಟ್ಟು ಅಣ್ಣ ತುಂಬ ಖುಷಿ ಆಗ್ತಿತ್ತು ಅಣ್ಣನಿಗೆ. ಕೇಕ್ ಕಟ್ಟಿಂಗ್ ಮಾಡಿದ್ರೆ ನೆಕ್ಸ್ಟ್ ಹೋಗ್ತಿರೋದು ಮನೆಗೆ. ಯಾರೆಲ್ಲ ಲೈಕ್ ಮಾಡ್ತಾನೆ ನಮ್ಮ ಅಕ್ಕನ ಫಾಲೋ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಅಷ್ಟೇ.